ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಕೂಡ. ಯಾಕಂತ ಅಂದರೆ ಇತ್ತೀಚೆಗೆ ಜಾಸ್ತಿ ವೀಡಿಯೋಸ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ನಿಜವಾಗ್ಲೂ ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕೋ ಒಂದು ಫೀಲ್ ಕಾಡುತ್ತೆ ಅಂತ ಅಂದರೆ, ಒಂದು ಬಾಂಧವ್ಯ ಬೆಳೆದಿರುತ್ತೆ. ನನ್ನ ಪ್ರೀತಿಯ ಕುಟುಂಬ, ನಮ್ಮ ಕುಟುಂಬ, ರಾಯರು ಕೊಟ್ಟಂತಹ ಒಂದು ಸುಂದರವಾದ ಕುಟುಂಬ. ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಎಷ್ಟೋ ಜನ ಅಮ್ಮಂದಿರು, ದೊಡ್ಡವರೆಲ್ಲ ಇದ್ದೀರಾ. ಎಲ್ಲರಿಗೂ ಕೂಡ ಕ್ಷಮೆನೂ ಕೇಳ್ತೀನಿ, ನಮಸ್ಕಾರ ಕೂಡ ಮಾಡ್ತೀನಿ ಇಲ್ಲಿಂದನೇ. ಯಾಕಂತ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆಯ್ತು, ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಖಂಡಿತವಾಗ್ಲೂ ಕೂಡ ನಮ್ಮ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಸ್ವಲ್ಪ ವರ್ಕು ಎರಡು ಕಡೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇನ್ಮೇಲೆ ಒಂದು ಕಡೆ ಬಿಡೋಣ ಅಂತ ಅನ್ಕೊತಾ ಇದ್ದೀನಿ, ಆಗ್ತಾಯಿಲ್ಲ. ಸರಿ, ನೋಡೋಣ ಅದು ಏನಾಗುತ್ತೋ ರಾಯರ ಇಚ್ಛೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಯಾರಿಗಾನ ಒಂದಿರುತ್ತೆ ನೋಡಿ, ಇಲ್ಲಿ ಏನಂತ ಅಂದರೆ, ಇದನ್ನು ದೈವಶಕ್ತಿ ನಂಬ್ತೀವಿ ಅಂತ ಅಂದರೆ ದುಷ್ಟಶಕ್ತಿನೂ ಕೂಡ ನಾವು ಖಂಡಿತವಾಗ್ಲೂ ಕೂಡ ನಂಬಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿ ಹಗಲು ಅನ್ನೋದಿದೆ, ಇರುಳು ಕೂಡ ಇದೆ. ಸೂರ್ಯ ಇದ್ದಾರೆ, ಚಂದ್ರ ಇದ್ದಾರೆ ಅಲ್ವಾ? ಹಗಲು ಇದೆ, ಇರುಳು ಇದೆ, ಸೂರ್ಯ ಇದ್ದಾರೆ, ಚಂದ್ರ ಇದ್ದಾರೆ, ಸರಿ ಇದೆ, ತಪ್ಪಿದೆ ಅಲ್ವಾ? ಆಕಾಶ ಇದೆ, ಭೂಮಿ ಇದೆ. ಅಂದಮೇಲೆ ದೈವಶಕ್ತಿನೂ ಇದೆ, ದುಷ್ಟಶಕ್ತಿ ಕೂಡ ಖಂಡಿತವಾಗ್ಲೂ ಕೂಡ ಇದೆ ಅಂತ ನಂಬುವಂಥವ್ನು ನಾನು. ಹಾಗೆ ಯಾರೆಲ್ಲ ನಂಬ್ತಿರೋ ನನಗೆ ಗೊತ್ತಿಲ್ಲ. ನನಗಂತೂ ತುಂಬಾ ನಿಜವಾಗ್ಲೂ ಕೂಡ ನಂಬ್ತೀನಿ ನಾನು. ಕೆಲವೊಂದು ವಿಷಯಗಳನ್ನ ಮೊದಲು ನಂಬ್ತಾ ಇರಲಿಲ್ಲ, ಇತ್ತೀಚೆಗೆ ಅದು ನಂಬೋ ಥರ ಆಯಿತು ನನ್ನ ಪರಿಸ್ಥಿತಿ. ನನ್ನ ಜೀವನದಲ್ಲಿ ಕೆಲವೊಂದು ಎದುರಾಗಿರುವಂತಹ ಸಂಕಷ್ಟಗಳು ಅಂತ ಹೇಳ್ಬೋದು, ಸರಿನಾ? ಹಾಗಾದರೆ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನಲ್ಲಿ ಅಂತ ಅಂದರೆ, ಯಾರಿಗಾನ ಮನೆಯಲ್ಲಿ ಏನಾದರೂ ಒಂದು ನಮಗೆ ದುಷ್ಟಶಕ್ತಿ ಕಾಟ ಇದೆ, ಮನೇಲಿ ಏನೋ ದುಷ್ಟಶಕ್ತಿ ಕಾಟ ಇದೆ, ಮೊದಲು ತುಂಬ ಭಯಪಡ್ತಾ ಇದ್ದೀವಿ, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ನಮ್ಮನ್ನ ಕಾಡ್ತಾ ಇದೆ, ತುಂಬ ಸಮಸ್ಯೆ ಆಗ್ತಾ ಇದೆ, ನಮ್ಮನ್ನೇ ನಂಬ್ಕೊಂಡು ಕುಟುಂಬ ಇದೆ, ಇದಕ್ಕೆ ಎದುರ್ಕೊಂಡ್ಬಿಟ್ಟು ನಾವು ಕೆಲಸ ಬಿಟ್ಕೊಂಡ್ಬಿಟ್ರೆ ಇರೋ ಕಮಿಟ್ಮೆಂಟ್ಸ್ ಇದೆ, ತುಂಬ ಇದೆ. ಇವಾಗ ಇರೋ ಪರಿಸ್ಥಿತಿಲಿ ಮನೆ ಖಾಲಿ ಮಾಡೋಕ್ಕಾಗ್ತಾಯಿಲ್ಲ, ನೆಗೆಟಿವ್ ಎನರ್ಜಿ ತುಂಬ ಇದೆ ಮನೇಲಿ, ಇದರಿಂದ ನಮಗೆ ಬರೋಕ್ಕಾಗ್ತಾಯಿಲ್ಲ ಅನ್ನೋವಂಥವ್ರು, ಈ ಸದ್ಯಕ್ಕೆ ಮನೆ ಖಾಲಿ ಮಾಡೋಕ್ಕಾಗ್ತಾಯಿಲ್ಲ ನಮಗೆ, ಸದ್ಯಕ್ಕೆ ಏನಾದರೂ ಮಾಡ್ಬೋದಾ ಅಂತ ಅಂದರೆ, ಶಾಶ್ವತವಾಗಿ ಕೂಡ ಇದನ್ನು ನೀವು ಮಾಡ್ಕೋಬೋದು. ಆದರೆ ತುಂಬ ಸರಳವಾದಂಥ ಸೇವೆ ಇದು. ನಮ್ಮ ರಾಯರ ಆಶೀರ್ವಾದದಿಂದ ನಾನು ವಿನಾಯಕರ ಒಂದು ಸೇವೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳ ಅಂದರೆ, ಈ ತುಂಬ ಸರಳವಾದಂಥ ಸೇವೆ ನಮಗೆ ವರ್ಕ್ ಆಗುತ್ತಾ ಇಲ್ಲ ಅನ್ನುವಂಥ ಸಂದೇಹ ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ಚಿಕ್ಕ ಇರುವೆ ಕೂಡ ನಮಗೆ ಕಚ್ಚಿದ್ರೆ ಇಡೀ ಬಾಡಿಗೆ ಎಷ್ಟು ನೋವಾಗುತ್ತೆ ಹೇಳಿ, ಅದು ನಮ್ಗೆ ಎಷ್ಟು ಪೇನ್ ಆಗುತ್ತೆ. ಅದೇ ರೀತಿ ಕೆಲವೊಂದು ಚಿಕ್ಕ ಸೇವೆಗಳು ಕೂಡ ಎಂತೆಂಥ ಕಷ್ಟಗಳನ್ನು ಕೂಡ ದೂರ ಮಾಡುತ್ತೆ. ಅದರಲ್ಲೂ ಕೂಡ ನಮ್ಮ ವಿನಾಯಕರ ಸೇವೆ ಅಂದರೆ ಕೇಳಬೇಕಾ, ಅದ್ಭುತ ಅಂತ ಹೇಳ್ಬೋದು. ಇದನ್ನು ನಾನು ಕೂಡ ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದು ಫೋಟೋ ಕೂಡ ಸೈಡಲ್ಲಿ ಹಾಕಿರ್ತೀನಿ, ನಾನು ವಿಡಿಯೋನಲ್ಲಿ ನೋಡಿ, ನೀವು ಬೇಕಿದ್ರೆ ನೋಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಈ ದುಷ್ಟಶಕ್ತಿ ಏನೋ ಕಾಡ್ತಾ ಇರುತ್ತೆ, ನಿಮಗೆ ಒಂದು ಭಯನೇ ಮೊದಲ ದೆವ್ವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಮನಸ್ಸಲ್ಲಿ ಏನು ಭಯ ಇರುತ್ತೆ ನೋಡಿ, ಅದೇ ಮೊದಲನೇ ದೆವ್ವ ನಮಗೆ. ಅದು ಆತಂಕ, ನಮಗೆ ಹೃದಯ ಬಡಿತ ಜಾಸ್ತಿ ಆಗೋದು, ಏನಪ್ಪ ಹಿಂಗಾಗ್ತಾ ಇದೆ, ಹೆದರಿಕೆ, ಭಯ ಅನ್ನೋದಿದೆಯಲ್ಲ, ಅದನ್ನು ಮೊದಲು ಬಿಟ್ಬಿಡಿ. ಯಾವ ದುಷ್ಟಶಕ್ತಿನೂ ನಿಮ್ಮನ್ನು ಏನು ಮಾಡೋದಿಲ್ಲ. ಅಂದರೆ ಅವು ಓಡಾಡೋ ಟೈಮಲ್ಲಿ ಏನಾದರೂ ನಾವು ಹೋದರೆ ಸ್ವಲ್ಪ ಭಯ ಪಡಿಸುತ್ತೆ, ಏನಾದರೂ ಮಾಡ್ಬೋದೇನೋ ಹೊರತಾಗಿ ಅದನ್ನು ಬಿಟ್ಟರೆ ಕಣ್ಮುಂದೆ ಬಂದು ನಿಂತ್ಕೊಂಡ್ಬಿಡುವಂಥದ್ದು, ನಿಮಗೇನೋ ಮಾಡಿಬಿಡುವಂಥದ್ದು ಖಂಡಿತ ಇದನ್ನು ಮಾಡಲ್ಲ. ಆದರೆ ಅದರದ್ದು ಕೆಲವೊಂದಿಷ್ಟು ಸೌಂಡ್ ಆಗಿರ್ಬೋದು, ಏನೋ ಒಂದು ಕೇಳಿಸ್ತಾ ಇರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಈ ಥರ ಭಯ, ಆತಂಕ ಇದೆ. ನಾವು ಕೆಲವೊಂದು ಕಡೆ ಒಬ್ಬೊಬ್ಬರೇ ಕೆಲಸ ಮಾಡೋರಿದ್ದೀವಿ. ಏನು ಮಾಡ್ಬೋದು ಅಂತ ಅಂದರೆ, ನಿಮಗೆ ಚಿಕ್ಕದಾಗಿ ವಿನಾಯಕರ ಸೇವೆ ತಿಳಿಸ್ಕೊಡ್ತೀನಿ. ಈ ಸೇವೆ ನಾವು ಒಂದು ಸಲ ಮಾಡೋದು, ಆದರೆ ನಾನು ತಿಳಿಸ್ಕೊಡುವಂಥದ್ದನ್ನು ಪ್ರತಿ ಸಲ ನೀವು ಅದು ಖಾಲಿ ಆದಾಗೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಏನು ರೆಡಿ ಮಾಡ್ಕೋಬೇಕಪ್ಪ ಅಂತ ಅಂದರೆ, ನಿಮಗೆ ಮುಂಚಿತವಾಗಿ ವಿನಾಯಕರ ಒಂದು ಫೋಟೋ ಬೇಕಾಗುತ್ತೆ. ವಿನಾಯಕರ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೆ. ಇಲ್ಲ ಅನ್ನುವಂಥವ್ರು ಒಂದು ಫೋಟೋ, ಚಿಕ್ಕದಾದರೂ ಕೂಡ ಫೋಟೋವನ್ನು ತೊಗೊಂಬನ್ನಿ. ತುಂಬ ಪವರ್ಫುಲ್ ಸೇವೆ ಇದು, ನಾನು ಕೂಡ ಮಾಡಿದ್ದೀನಿ, ಸರಿನಾ? ನನಗೂ ಕೂಡ ಎದುರಾದಾಗ ನಾನು ಕೂಡ ಮಾಡಿದ್ದೀನಿ. ಆ ಫೋಟೋ ಕೂಡ ಹಾಕ್ತೀನಿ ನಾನು, ಸರಿನಾ? ವಿನಾಯಕರಿಗೆ ನಾನು ಸಿಂಪಲಾಗಿ ಮಾಡಿದ್ದೀನಿ, ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ಸಿಂಪಲಾಗೂ ಕೂಡ ಮಾಡ್ಬೋದು. ಏನು ಮಾಡ್ಬೋದಪ್ಪ ಅಂತಂದರೆ, ವಿನಾಯಕರ ಒಂದು ಫೋಟೋ ಬೇಕು, ನಿಮಗೆ 21 ಗರಿಕೆ ಬೇಕು, ಸರಿನಾ? ಇಲ್ಲ ಅಂತ ಅಂದರೆ ಏನು ಮಾಡಿ ಅಂತ ಅಂದರೆ, ಪರವಾಗಿಲ್ಲ, ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ತೊಗೊಳ್ಳಿ. ಎಕ್ಕದುವ ಗರಿಕೆ ಸಾಕು, ಇಷ್ಟಿದ್ರೆ ಸಾಕು ನಿಮಗೆ. ಜೊತೆಗೆ ಸ್ವಲ್ಪ ಸಕ್ಕರೆ, ವಿನಾಯಕರಿಗೆ 2 ಊದಿನ ಕಡ್ಡಿ ಅಥವಾ 5 ಊದಿನ ಕಡ್ಡಿ, ಸರಿನಾ? 5 ಊದಿನ ಕಡ್ಡಿ ಹಚ್ಚಿದ್ರೆ ತುಂಬ ಒಳ್ಳೆಯದು, ಆಯಿತಾ? ಊದಿನ ಕಡ್ಡಿ, ಗಂಧದ ಕಡ್ಡಿ ಅಂತೀವಲ್ಲ ಅದು. ಆಮೇಲೆ ನೀವೇನು ಮಾಡಬೇಕಂದ್ರೆ, ಒಂದು ಚಿಕ್ಕದು 10 ರೂಪಾಯಿ ಪ್ಯಾಕೆಟು, 5 ರೂಪಾಯಿ ಪ್ಯಾಕೆಟು ಅರಿಶಿಣ ಕುಂಕುಮ ಬರುತ್ತಲ್ಲ, ಅರಿಶಿಣ ಒಂದು, ಕುಂಕುಮ ಒಂದು ಪ್ಯಾಕೆಟ್ ತೊಗೋಬೇಕು. ಒಂದು ಪ್ಲೇಟು, ಚಿಕ್ಕದು ಪ್ಲೇಟು ಅಥವಾ ಕಪ್ಪು ಏನಾದರೂ ಒಂದು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಿ. ಏನು ಮಾಡ್ತೀರಾ, ವಿನಾಯಕರನ್ನ ಮನೇಲಿ ಎಲ್ಲಿಟ್ಟಿರ್ತಾರೆ ಅಲ್ಲೇ ಇರ್ತಾರೆ. ವಿನಾಯಕರಿಗೆ ಸಪ್ರೇಟ್ ಏನು ಇಡಬೇಕಾಗಿಲ್ಲ. ಎಲ್ಲಿದ್ದಾರೆ ವಿನಾಯಕರ ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೋಬೇಕು. ಮಂಗಳವಾರ ಅಥವಾ ಯಾವ ವಾರ ಆದರೂ ಕೂಡ ನಡೆಯುತ್ತೆ ಮಾಡೋಕ್ಕೆ, ಆದರೆ ಮಂಗಳವಾರ ಮಾಡಿದರೆ ತುಂಬ ಒಳ್ಳೆಯದು, ಸರಿನಾ? ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡಿ.
ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಏನು ಮಾಡಬೇಕು, ವಿನಾಯಕರ ಮೂರ್ತಿನ ಇಟ್ಟು ಸರಿಯಾಗಿ ವಿನಾಯಕರ ಮೂರ್ತಿ ಇದೆಯೋ ಫೋಟೋ ಇದೆಯೋ ನಿಮ್ದು ಅಲ್ಲಿ ಇಟ್ಟುಬಿಟ್ಟು ಏನು ಮಾಡಬೇಕಂತ ಅಂದರೆ ವಿನಾಯಕರ ಮುಂದೆ ಕೂತ್ಕೊಂಡು ಕೆಲವೊಂದಿಷ್ಟು ವಿನಾಯಕರ ನಾಮವನ್ನು ಹೇಳ್ತೀನಿ. ಅದನ್ನು ಹೇಳ್ತಾ ನಿಮ್ಮ ಹತ್ರ ಗರಿಕೆ ಇದ್ದರೆ ಅಥವಾ ನೀವು ಎಕ್ಕದು ಇಡ್ತಾ ಇದ್ದರೆ ಅವರ ನಾಮಗಳನ್ನು ಹೇಳ್ತಾ ನೀವೇನು ಮಾಡಬೇಕಂದ್ರೆ ಪಠಿಸುತ್ತಾ ನೀವೇನು ಮಾಡಬೇಕಂದ್ರೆ ಅವರಿಗೆ ಹೂಗಳನ್ನು ಅಥವಾ ಎಕ್ಕದುವನ್ನು ಅಥವಾ ಗರಿಕೆನ ಕೊಡುವಂಥದ್ದು, ಅಥವಾ ನಿಮ್ಮ ಮನೇಲಿ ಯಾವ ಹೂ ಇದೆ ಅದು ಕೂಡ ನಡೆಯುತ್ತೆ. ನಮ್ಮ ಹತ್ರ ಎಕ್ಕದು ಇಲ್ಲ ಗರಿಕೆ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಅವ್ರಿಗೆ ಕೊಡ್ತಾ ನೀವೇನು ಹೇಳ್ಬೇಕಂತ ನಾನು ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ, ಪ್ರತಿಯೊಬ್ಬರು ಕೂಡ ಹೇಳಿ, ಸರಿನಾ? ನೋಡಿ, ಮೊದಲನೇದಾಗಿ ಅವರಿಗೆ ಹೂ ಇಡಬೇಕಾದ್ರೆ ಶ್ರೀ ಗಣೇಶ, ಜಯ ಗಣೇಶ, ಶ್ರೀ ವರಸಿದ್ಧಿ ಗಣೇಶ, ಶ್ರೀ ಕಾರ್ಯಸಿದ್ಧಿ ಗಣೇಶ, ಶ್ರೀ ಸರ್ವವಿಘ್ನ ನಿವಾರಕ, ಶ್ರೀ ಸಂಕಷ್ಟಹರ ಗಣಪತಿ, ಶ್ರೀ ಕಾರ್ಯಸಿದ್ಧಿ ಗಣಪತಿ, ಶ್ರೀ ಪಾರ್ವತಿ ಪುತ್ರ, ಶ್ರೀ ಬಲಮುರಿ ಗಣಪತಿ, ಶ್ರೀ ಬಾಲ ಗಣಪತಿ. ತಂದೆ, ನಮಗೆ ಈ ಥರ ಕಷ್ಟಗಳು ಕಾಡ್ತಾ ಇದೆ, ಇಷ್ಟೊಂದು ನೋವುಗಳಿದೆ, ಸರ್ವ ಕಷ್ಟಗಳನ್ನು ಕೂಡ ದೂರ ಮಾಡಿಬಿಡಿ. ಸಂಕಷ್ಟಹರ ಗಣಪತಿ ನಿಮ್ಮ ಪಾದವನ್ನು ಹಿಡಿದ್ಬಿಟ್ಟಿದ್ದೀನಿ ತಂದೆ, ನೀವು ದಯವಿಟ್ಟು ಕೂಡ ನನ್ನ ಕಷ್ಟಗಳು ಏನು ಕಷ್ಟ ಇದೆ ಅಲ್ವಾ ಅದನ್ನು ಹೇಳಿ, ನಾಮಗಳನ್ನು ಮಾತ್ರ ತಪ್ಪದೇ ಹೇಳಿ, ಸರಿನಾ? ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ, ಸರಿನಾ? ನೋಡ್ಕೊಂಡು ಏನು ಮಾಡಿ ಅಂದರೆ ಈ ಪ್ರತಿಯೊಂದು ಕೂಡ ಹೇಳಿ, ವಿನಾಯಕರಿಗೆ ಹೇಳಿಬಿಟ್ಟು ನಿಮ್ಮ ನೋವನ್ನ ಹೇಳಿ, ಈ ಥರ ಕಾಡ್ತಾ ಇದೆ ಅಂದ್ಬಿಟ್ಟು ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಎಲ್ಲ ಇಡ್ತಿರಲ್ವ, ಆ ಪ್ಲೇಟಲ್ಲೇ ನೀವು ಅರಿಶಿಣ ಕುಂಕುಮವನ್ನು ಮಿಕ್ಸ್ ಮಾಡಿರ್ತೀರಿ ನೋಡಿ, ಎರಡು ಮಿಕ್ಸ್ ಮಾಡಬೇಕು. ಅದನ್ನು ಚಿಕ್ಕ ಪ್ಲೇಟಲ್ಲಾಗಲಿ ಒಂದು ಬೌಲಲ್ಲಾಗಲಿ ಮಾಡಿರ್ತೀರಲ್ವ, ಅದರಲ್ಲಿ ಒಂದು ತೊಗೊಂಡು ಸ್ವಲ್ಪ ವಿನಾಯಕರಿಗೆ ಹಚ್ಚುವಂಥದ್ದು. ಹಚ್ಬಿಟ್ಟು ಏನು ಮಾಡ್ಬೇಕು ಹೇಳಿ, ಹಚ್ಬಿಟ್ಟು ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡಿರ್ತೀರಲ್ಲ, ನಿಮಗೆ ಎಲ್ಲಿ ಅದು ತೊಂದರೆ ಕಾಣಿಸ್ತಾ ಇದೆ ನೋಡಿ, ಎಲ್ಲಿ ನಿಮಗೆ ತೊಂದರೆ ಕಾಣಿಸ್ತಾ ಇದೆ, ಯಾವುದೊಂದು ಕೆಲವ್ರಿಗೆ ಮನೇಲಿ ಅಂತ ಅಂದರೆ ನಮಗೆ ಅಲ್ಲಿ ಬಂದಂಗೆ ಆಗುತ್ತೆ ಇಲ್ಲಿ ಬಂದಂಗೆ ಆಗುತ್ತೆ ಅಂತಾರಲ್ಲ, ರೂಮಲ್ಲಿ 2 ಬೊಟ್ಟು ಹಚ್ಚಿ ಸಾಕು. 2 ಬೊಟ್ಟು ಆಯಿತಾ, 2 ಬೊಟ್ಟನ್ನ ಹಚ್ಬಿಡೋದು ರೂಮಲ್ಲಿ, 2 ಆಗಲಿ 5 ಆಗಲಿ ಬೊಟ್ಟನ್ನ ಹಚ್ಚುವಂಥದ್ದು. ಎಲ್ಲಿ ನಿಮಗೆ ಭಯ ಕಾಡ್ತಾ ಇದೆ, ಮುಖ್ಯವಾಗಿ ಮನೆ ಹೊಸ್ತಿಲಿಗೆ ಪ್ರತಿದಿನ ಹಚ್ಚುವಂಥದ್ದು. ಪ್ರತಿದಿನ ಬೆಳಗ್ಗೆ ನೀವು ಹೊಸ್ತಿಲನ್ನ ತೊಳಿತೀರಲ್ವ, ಪ್ರತಿದಿನ ತೊಳೆದಾಗ ಏನಿದೆ ವಿನಾಯಕರನ್ನ ನೆನೆಸ್ಕೋಬೇಕು, ಹೊಸ್ತಿಲಿಗೆ ಹಚ್ಚುವಂಥದ್ದು. ಆಮೇಲೆ ಏನು ಮಾಡಿ, ಅದರಲ್ಲಿ ಸ್ವಲ್ಪ ನೀವು ತೆಗೆದಿಟ್ಕೊಳ್ಳಿ, ಪ್ರತಿದಿನ ನಿಮಗೆ ಹಚ್ಕೊಳಕ್ಕೆ ಸ್ವಲ್ಪ ತೆಗೆದಿಟ್ಕೊಳ್ಳಿ. ರಾಯರ ಮಂತ್ರಾಕ್ಷತೆ ಇರುತ್ತೆ, ಅದು ಓಕೆ. ಇದು ದುಷ್ಟಶಕ್ತಿ ಅಂತ ಹೇಳ್ತಾ ಇದ್ದೀರಲ್ವ, ಏನೋ ಒಂದು ನೆಗೆಟಿವ್ ಇದು ಕಾಡ್ತಾ ಇದೆ ಅಂತಂದಾಗ ಇದು ವಿಶೇಷವಾದಂಥ ಸೇವೆ, ವಿಶೇಷವಾದಂಥ ಫಲ ಕೊಡುವಂಥದ್ದು, ಸರಿನಾ? ತುಂಬ ಸಿಂಪಲ್ಲು, ಬಟ್ ಇದರ ಒಂದು ಉಪಯೋಗ ಇದೆಯಲ್ಲ ಭಯಂಕರವಾಗಿ. ನಿಮಗೆ ನೋಡ್ತೀರಾ, ಒಂದೇ ದಿನದಲ್ಲಿ ವ್ಯತ್ಯಾಸ ನೋಡ್ತೀರಿ. ಏನೋ ನಿಮ್ಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದರೂ ಕೂಡ ಇದನ್ನು ಮಾಡಿ ನೋಡಿ, ಅವತ್ತು ಸಂಪೂರ್ಣವಾಗಿ ಆರಾಮಾಗಿ ನಿದ್ದೆ ಮಾಡ್ತೀರಾ. ನೀವೇ ಕಮೆಂಟ್ ಹಾಕ್ತೀರಾ, ನಿಜವಾಗ್ಲೂ ನಾನು ಮಾಡಿದೆ ಅಂತ. ಮನೆಗೆ ಹೊಸ್ತಲಿಗೆ ನೀವೇನು ಹೊರಗಿಂದ ಬರುವಂಥ ಹೊಸ್ತಲು ಇರುತ್ತಲ್ಲ ಮೇನು, ಅಲ್ಲಿ ಹಚ್ಚುವಂಥದ್ದು, ಅಲ್ಲಿ ಒಂದು 5 ಬೊಟ್ಟನ್ನು ಹಚ್ಚುವಂಥದ್ದು. ಯಾವ ದುಷ್ಟಶಕ್ತಿ ನಿಮ್ಮ ಮನೇಲಿ ಬರಲ್ಲ, ಯಾವ ದುಷ್ಟಶಕ್ತಿ ಕೂಡ ನಿಮಗೆ ಕಾಡೋದಿಲ್ಲ. ಕೆಲಸ ಮಾಡೋ ಜಾಗದಲ್ಲಿ ಆದರೆ ಎಲ್ಲೆಲ್ಲಿ ನಿಮಗೆ ಕಾಡ್ತಾ ಇದೆಯೋ ಅಲ್ಲಿ 2 ಬೊಟ್ಟನ್ನು ಹಚ್ಚೋಕಾದರೆ ಹಚ್ಬೋದು. ಇಲ್ಲ ಅಂತಂದರೆ ನೀವು ಪ್ರತಿದಿನ ನೀವು ಸ್ವಲ್ಪ ಸೈಡ್ ಇಟ್ಕೊಂಡಿರ್ತೀರಲ್ಲ, ಇದನ್ನು ಮತ್ತೆ ಯೂಸ್ ಮಾಡಬೇಡಿ. ಅಂದರೆ ಬೋಲಲ್ಲಿರೋದೇನಿದೆಯಲ್ಲ ಮನೇಲಿ ಹಚ್ಚೋಕ್ಕೆ ತೊಗೊಳ್ಳಿ, ಪರವಾಗಿಲ್ಲ. ಈ ಸ್ವಲ್ಪ ಸೈಡ್ ತೊಗೊಂಡಿರ್ತೀರಲ್ಲ ಅದನ್ನು ಮಾತ್ರ ನೀವು ಡೈಲಿ ಹಚ್ಕೊಳ್ಳಿ. ಒಂದು ಪೇಪರಲ್ಲಿ ಸ್ವಲ್ಪ ಕಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಬಿಡಿ. ನಿಮ್ಗೆ ಆ ಥರ ಏನಾದರೂ ಅನ್ನಿಸ್ದಾಗ ತೊಗೊಂಡು ವಿನಾಯಕರಿಗೆ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ತಂದೆ ಕಾಪಾಡಪ್ಪ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವ ದುಷ್ಟಶಕ್ತಿ ಕೂಡ ನಿಮ್ಮ ಹತ್ರಕ್ಕೂ ಕೂಡ ಬರೋದಿಲ್ಲ. ಬಂದರೂ ಕೂಡ ದೂರನೇ ಹೋಗಿಬಿಡಬೇಕು. ನೀವು ಇಷ್ಟೊಂದು ಕಾನ್ಫಿಡೆಂಟಿಂದ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾನು ಇದರ ಅನುಭವ ನೋಡಿದ್ದೀನಿ, ಇದರ ಒಂದು ಶಕ್ತಿನೂ ಕೂಡ ತಿಳ್ಕೊಂಡಿದ್ದೀನಿ. ನನಗೆ ಅನುಭವ ಆಗ್ಬಿಡ್ತಿದ್ದು, ಅದಕ್ಕೋಸ್ಕರನೇ ಈ ಸೇವೆನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾನ ಒಂದಿಷ್ಟು ಯೂಸ್ ಆಗುವಂಥದ್ದು ಇರುತ್ತೆ, ಯಾರಾದರೂ ಭಯಪಟ್ಟಿರ್ತಾರೆ, ನಮ್ಮ ಮನೇಲಿ ಹಂಗೆ ಅನ್ನಿಸ್ತಾ ಇದೆ ಹಿಂಗೆ ಅನ್ನಿಸ್ತಾ ಇದೆ, ಯಾವುದೋ ಒಂದು ಹೊಸ ಮನೆಗೆ ಬಂದುಬಿಟ್ಟಿದ್ದೀವಿ, ಕೆಲಸಗಳೇ ಆಗ್ತಾಯಿಲ್ಲ, ಈ ಥರ ಕಾಡ್ತಾ ಇದೆ ಅಂತ ಅಂದರೆ ದಯವಿಟ್ಟು ಕೂಡ ವಿನಾಯಕರ ಈ ಒಂದು ಸೇವೆನ ಮಾಡಿ. ಸಕ್ಕರೆ ನೆಟ್ಟು ಒಂದೇ ದಿನ ಮಾಡುವಂಥದ್ದು. ಕುಂಕುಮನ ಕಲಸಿಟ್ಕೋಬೇಕು. ಅದು ಯಾವಾಗ ಅರಿಶಿಣ ಕುಂಕುಮನ ಕಲಸಿಟ್ಕೊಳ್ಳುವಂಥದ್ದು, ಯಾವಾಗ ಅದು ಖಾಲಿ ಆಗುತ್ತೆ ಅನ್ಸುತ್ತಲ್ಲ, ಆ ಖಾಲಿಯಾಗೋ ಮುಂಚೆನೇ ಸ್ವಲ್ಪ ಇದ್ದಾಗಲೇ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳುವಂಥದ್ದು, ಸರಿನಾ? ಅದರೊಳಗೆ ಮಿಕ್ಸ್ ಮಾಡುವಂಥದ್ದು. ಅದನ್ನು ಮಾತ್ರ ಏನು ಮಾಡಿ, ಪ್ರತಿದಿನ ಕೂಡ ನಿಮಗೆ ಏನಾದರೂ ಅನಿಸಿದ್ರೆ, ಎಲ್ಲಿ ಅನಿಸುತ್ತಲ್ವ ಅಲ್ಲಿ ಹಚ್ಚಿ. ಇವಾಗ ಒಂದು ಸಲ ಹಚ್ಚಿರ್ತಿರಲ್ಲ, ಬಿಟ್ಬಿಡಿ. ಮತ್ತು ನಿಮಗೆ ಒಂದು ಸ್ವಲ್ಪ ತುಂಬ ದಿನ ಆಯ್ತಪ್ಪ, ಏನೋ ಬಿದ್ದುಬಿಟ್ಟಿದೆ, ಗಾಳಿಗೆ ಬಿದ್ದುಬಿಟ್ಟಿದೆ ಏನಾದರೂ ಅಂದರೆ ಏನು ಮಾಡಿ ಅಂದರೆ ಮತ್ತೊಂದು ಸ್ವಲ್ಪ ಹಚ್ಚಿ, ಸರಿನಾ? ಅದನ್ನೇನು ಮಾಡಿ ಅಂತ ಅಂದರೆ, ಎಲ್ಲರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ವಿನಾಯಕರನ್ನು ನೆನೆಸ್ಕೊಂಡು ತೊಗೊಂಡು ಹೋಗಿ ಬನ್ನಿ. ಆ ಕೆಲಸಗಳು ಕೂಡ ಸುಗಮವಾಗಿ ಸಾಗುತ್ತೆ. ಆಗಲ್ಲ ಅಂದುಕೊಂಡ ಕೆಲಸಗಳು ಕೂಡ ಖಂಡಿತವಾಗ್ಲೂ ಕೂಡ ವಿನಾಯಕರು ಮಾಡಿಕೊಟ್ಟೇ ಕೊಡ್ತಾರೆ. ಅದರಲ್ಲೂ ಕೂಡ ದುಷ್ಟಶಕ್ತಿಗಳು ಕಣ್ಮುಂದೆ ಬಂದು ಏನೋ ಮಾಡಿಬಿಡುತ್ತೆ, ಹಂಗೆ ಹಿಂಗೆ ಇಲ್ಲ. ಯಾರಿಗಾನ ಮತ್ತೆ ಇನ್ನೂ ಕೆಲವರಿಗಿರುತ್ತೆ, ಯಾರಿಗೋ ದುಷ್ಟಶಕ್ತಿ ಸೇರ್ಕೊಂಡ್ಬಿಟ್ಟಿದೆ ಹಂಗಿಂಗೆ ಅಂತ ಭಯ ಇರುತ್ತೆ. ಆ ಥರ ಭಯ ಪಡಬೇಡಿ, ಆ ಥರ ಏನಾಗಲ್ಲ. ಆ ಥರ ಯಾರಿಗಾನ ಇತ್ತು ಅಂತ ಅನ್ನಿಸ್ತಾ ಇದ್ದರೂ ಕೂಡ ಆ ಬೊಟ್ಟನ್ನು ಪ್ರತಿದಿನ ಕೂಡ ಅವ್ರಿಗೆ ಇಡಿ, ಅವ್ರಿಗೆ ಹಚ್ಚಿ, ಖಂಡಿತ ಅದರಿಂದ ಅವರು ಖಂಡಿತ ಹುಷಾರಾಗ್ತಾರೆ. ಇದನ್ನು ಪ್ರಯೋಗ ಮಾಡಿ ನೋಡಿ, ಖಂಡಿತ ಒಳ್ಳೆಯದೇ. ವಿನಾಯಕರ ಮೇಲೆ ನಂಬಿಕೆನ ಇಟ್ಟು ಮಾಡಿ, ರಾಯರ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ಎಲ್ಲರ ಮೇಲೂ ಕೂಡ ಇರುತ್ತೆ. ಈ ಒಂದು ಚಿಕ್ಕ ಮಾಹಿತಿ, ಆದರೆ ಇದರ ಒಂದು ಉಪಯೋಗ ಇದೆಯಲ್ಲ, ಅದನ್ನು ನೀವು ಖಂಡಿತವಾಗ್ಲೂ ಕೂಡ ಒಂದೇ ದಿನದಲ್ಲಿ ನೋಡ್ತೀರಾ. ಇವತ್ತೇ ನೀವು ಮಾಡಿದರೂ ಕೂಡ ನಿಮ್ಗೇನಾದರೂ ಕಾಡ್ತಾ ಇದ್ರೂ ಕೂಡ ಇವತ್ತೇ ನೋಡ್ತೀರಾ, ನಿಮ್ಮ ಹತ್ರಕ್ಕೆ ಏನೂ ಸಹ ಬರಲ್ಲ. ದುಷ್ಟಶಕ್ತಿ ಆಗಲಿ, ಕೆಟ್ಟ ಮನಸ್ಸಿನ ವ್ಯಕ್ತಿಗಳಾಗಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬಂದರೂ ಕೂಡ ನಿಮಗೇನು ಮಾಡ್ಬೇಕಂತಿರ್ತಾರೆ ತಿರುಗುಬಾಣ ಆಗಿಬಿಡುತ್ತೆ, ನಿಮಗೇನೂ ಸಹ ಆಗೋದಿಲ್ಲ. ಅಷ್ಟು
ಪವರ್ಫುಲ್ ಇದನ್ನು ಮಾಡಿ ನಾನು ಮಾಡಿದ್ದೀನಿ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಏನಾರ ನಾನು ಹೇಳೋದ್ರಲ್ಲಿ ಮಿಸ್ಟೇಕ್ ಆಗಿದ್ದರೂ ಕೂಡ ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ. ಆದರೆ ಇದರಲ್ಲಿ ತಮಾಷೆ ಬೇಡ, ಆಗುತ್ತೋ ಇಲ್ವೋ, ಇದು ಮಾಡಿಬಿಟ್ರೆ ಆಗುತ್ತಾ. ಯಾಕಂದರೆ ವಿನಾಯಕರು ತುಂಬ ನಮ್ಮ ಬಾಳಲ್ಲಿ ವಿಘ್ನಗಳನ್ನು ತಂದಿಡೋದು ಅವರೇ, ಅದರಿಂದ ಸ್ಮೂತಾಗಿ ನಮ್ಮನ್ನು ಕಾಪಾಡೋದು ಅವರೇ. ಯಾಕಂದರೆ ವಿನಾಯಕರು ಅಷ್ಟೊಂದು ತುಂಬ ಭಕ್ತರ ಪಾಲಿಗಂತೂ ತುಂಬಾ ನಮ್ಮ ರಾಯರ ಹೆಂಗೋ ನಾವು ಹೆಂಗೆ ನಂಬ್ತೀವೋ ಹಾಗೆ ವಿನಾಯಕರು ಅಷ್ಟು ಹತ್ತಿರ ಇರ್ತಾರೆ, ಅಷ್ಟು ಒಳ್ಳೆಯದನ್ನ ಮಾಡ್ತಾರೆ. ಸರಿನಾ? ವಿನಾಯಕರ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ. ಗುರುರಾಯರು ಕೂಡ ಪ್ರತಿಯೊಬ್ಬರನ್ನು ಕೂಡ ಪ್ರತಿ ಹಂತದಲ್ಲೂ ಕೂಡ ಜೊತೆಗಿದ್ದು ಕಾಪಾಡಲಿ. ಎಲ್ಲರೂ ನಂಬಿಕೆ ಇದ್ದವ್ರು ಮಾತ್ರ ಮಾಡಿ, ಯಾರಿಗಾನ ಕಷ್ಟ ಇದ್ದರೂ ಕೂಡ ಅವರಿಗೂ ಕೂಡ ಈ ಒಂದು ವಿಡಿಯೋನ ತಿಳಿಸಿ. ನಾನು ಏನು ಹೇಳಿದ್ದೀನಿ ಅವ್ರಿಗೆ ಕಳ್ಸೋಕ್ಕಾಗಿಲ್ಲ ಅಂತಂದರೂ ಕೂಡ ತಿಳಿಸಿ, ಈ ಥರ ಹೇಳಿದ್ದಾರೆ ಮಾಡಿ ಅಂತ ಹೇಳಿ. ಸರಿನಾ? ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.